ये चीज कर सकता हूँ. लेट मी ट्राई. ವೆಲ್ಕಮ್ ಬ್ಯಾಕ್ ಟು ಟೆಕ್ ಝೋನ್ ಕನ್ನಡ ಗಾಯ್ಸ್. ಇವಾಗ ನೋಡಿದ್ರಲ್ಲ ವೀಡಿಯೋನ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತು ನೋಡ್ತಿರ್ಬೋದು ನನಗೆ ವ್ಯೂಸ್ ಬರ್ತಿಲ್ಲ ಗಾಯ್ಸ್, ಸ್ವಲ್ಪ ನೋಡಿ. ಎಲ್ಲ ವ್ಯೂ ಕಂಟೆಂಟ್ನ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜೈ ಕರ್ನಾಟಕ. ಮತ್ತು ಫಸ್ಟು ನೀವು ಈ ಥರ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಈ ಕೈಯಲ್ಲಿ ಈ ಥರ ಒಂದು ಫೋಟೋ ತಗೋಗುತ್ತೆ. ನೀವು ಯಾವತ್ತೂ ಈ ಎಡಗೈಯಲ್ಲೇ ತಗೋಬೇಕು, ಕ್ಯಾಮ್ರಾ ಸೈಡ್ ಇರೋ ಕೈಯಿಂದನೇ. ಅದನ್ನ ತಗೊಂಡ್ಮೇಲೆ ಅದನ್ನು ತಗೊಂಡು ಅದನ್ನ ಕ್ಯಾಪ್ಕಟ್ಗೆ ಇಂಪೋರ್ಟ್ ಮಾಡಿಕೊಂಡು ಲಾಸ್ಟ್ ಫ್ರೇಮ್ನ ಫ್ರೀಸ್ ಮಾಡ್ಕೋಬೇಕಾಗುತ್ತೆ ನೀವಲ್ಲಿ, ಅಥವಾ ಸ್ಕ್ರೀನ್ಶಾಟ್ ಅವರು ತೊಗೋಬೋದು. ಸ್ಕ್ರೀನ್ಶಾಟ್ನ ತಗೊಂಡೋಗಿ ChatGPTಗೆ ಹಾಕ್ಬಿಟ್ಟು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ರಾಂಪ್ಟ್ ಕೊಟ್ಟಿರ್ತೀನಿ, ಇಮೇಜ್ ಪ್ರಾಂಪ್ಟ್ ಅಂತ. ಪ್ರಾಂಪ್ಟ್ ಹಾಕಿದಾಗ ಈ ಥರ ಇಮೇಜ್ನ ಜನ್ರೇಟ್ ಮಾಡಿಕೊಡುತ್ತೆ. ಇಮೇಜ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಪುನಃ ನೀವು ಗೂಗಲ್ಗೆ ಹೋಗಿ ಗೂಗಲ್ ಫ್ಲೋ ಅಂತ ಡೌನ್ಲೋಡ್ ಮಾಡಿ ಅಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡ್ತಿರೋ ಸೆಟ್ಟಿಂಗ್ಸ್ ಥರನೇ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಲ್ಲಿ ನೀವು ಈ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ, ಈ ಜನ್ರೇಟೆಡ್ ಫೋಟೋನ. ಅದನ್ನ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ಪ್ರಾಂಪ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಹಾಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಹಾಕೊಂಡ್ಮೇಲೆ ಈ ಥರ ವೀಡಿಯೋ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಪುನಃ ಕ್ಯಾಪ್ಕಟ್ಗೆ ಬರಬೇಕಾಗುತ್ತೆ. ಕ್ಯಾಪ್ಕಟ್ಟಲ್ಲಿ ಬಂದು ಇಲ್ಲಿ ಈ ಥರ ಇಂಪೋರ್ಟ್ ಮಾಡಿಕೊಂಡು ಇದನ್ನು ಓವರ್ಲೇ ಮಾಡಬೇಕಾಗುತ್ತೆ. ಮತ್ತು ಮೇಲ್ಗಡೆ ಇರೋ ಫ್ರೇಮ್ ಇನ್ನೊಂದನ್ನು ಓವರ್ಲೇ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೇಮ್ನ ಓವರ್ಲೇ ಮಾಡಾದ್ಮೇಲೆ ನೀವು ನೋಡ್ಕೋಬೇಕಾಗುತ್ತೆ ಇಲ್ಲಿ ಮ್ಯೂಸಿಕ್ ಎಲ್ಲೆಲ್ಲಿ ಬೀಟ್ ಇದೆ ಅಂತ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿ ಮಧ್ಯದಲ್ಲಿರೋ ಫ್ರೇಮ್ನ ಡಿಲೀಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಟ್ರಾನ್ಸಾಕ್ಷನಲ್ಲಿ ಬಂದು ಹೋಗಬೇಕಾಗುತ್ತೆ ಎಡಿಟಲ್ಲಿ. ಅದಕ್ಕೋಸ್ಕರ ಫೈನಲಿ ಇಲ್ಲಿ ಬಂದು ಇಲ್ಲಿ ಎಫೆಕ್ಟಲ್ಲಿ ನಾನು ಹೇಳಿರೋ ಎಫೆಕ್ಟ್ನ ಹಾಕೋಬೇಕಾಗುತ್ತೆ. ಎಫೆಕ್ಟ್ ಆದಮೇಲೆ ನಿಮ್ಮ ವೀಡಿಯೋ ರೆಡಿ ಆಗಿರುತ್ತೆ. ಈ ಥರ ಬರುತ್ತೆ. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವೀಡಿಯೋ ರೆಡಿ ಆಗಿದೆ ನೋಡ್ಕೊಳ್ಳಿ. तुझको ही चुपके से मन में